4 ಎಕರೆ ಹೊಲ ಮಾಡಿದ್ದೀವಿ. 10 ಮೂಟೆ ಲಾಗವಟ್ DAP ತಗೊಂಬಂದಿದ್ದೀವಿ. ಒಂದು ಮೂಟೆ ಬಂದು 1,500 ರೂಪಾಯಿ, ಒಂದು ಲೋಡ್ ಗೊಬ್ಬರ 6,000 ರೂಪಾಯಿ. ಇಷ್ಟು ಮಾಡಿ ಹೊಲ ಉಳೋದ್ರಕ ಒಂದು ಸಾಲಕ್ಕೆ 8,000 ರೂಪಾಯಿ ಕೊಟ್ಟಿದ್ದೀವಿ. 5 ಥರ ಹೊಡೆದಿದ್ದೀವಿ 4 ಎಕರೆಕ. ಇಷ್ಟು ಮಾಡಿ ಇವತ್ತು ಬಿತ್ತನೆ ಮಾಡಿ ಇವತ್ತು ಹಾಲಾಪಿಸ್ತಾ ಇದ್ದೀವಿ. ಮಕ್ಕಳು ಮರಿ ಎಲ್ಲ ಮನೆ ಒಳಗೆ. ಏನು ಕಾರಣ ಅಂತ? ಮಳೆ ಇಲ್ಲ, ಮಳೆ ಬರಿಲ್ಲ. ಮಳೆ ಮಳೆ ನಂಬಿಕೊಂಡು ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ. ಬತ್ತಾರ ಸಿದ್ದರಾಮಣ್ಣವರು ಅಲ್ಲಿ ಆಯವಾಗ ಅವರೇ ಪ್ರಪಂಚ ಕಣ್ಬಿಟ್ಟು ನೋಡಿಲ್ಲ. ಎತ್ನಾಳೆ 15-20 ವರ್ಷದಿಂದ ಎತ್ನಾಳೆ ತತ್ತೀವಿ, ಕೆರೆಗಳಿಗೆ ನೀರು ಬಿಡ್ತೀವಿ ಅಂದರು. 1 ವಾರ 1000 ಅಡಿ ಬೋರ್ ಹಾಕಿದ್ರು ಕೂಡ ನೀರು ಸಿಗ್ತಾ ಇಲ್ಲ. ಕೆರೆಗೆ ನೀರು ಬರಲ್ಲ. ಮಕ್ಕಳು ಮರೆಲ್ಲ ಹಾಲಾಪಿಸ್ತಾ ಇದ್ದೀವಿ. ಸಿದ್ದರಾಮಣ್ಣವ್ರಕ ನಾವು ನಿಯತವಾಗಿ ಓಟ್ ಹಾಕಿದ್ವಿ, ನಮ್ಮನ್ನು ಬದುಕಿಸ್ತಾರ ಅಂತಂದು. ಇಲ್ಲ, ಇತ್ ಕಡೆ ಕಣ್ಣು ಬಿಟ್ಟು ನೋಡಲ್ಲ ಸಿದ್ದರಾಮಣ್ಣವರು. ನಾವು ಯಾವ ರೂಟ್ನಾಗ ನಾವು ಬದುಕಬೇಕು, ಮಕ್ಕಳು ಮರಿನ ಯಾವ ರೂಟ್ನಾಗ ನಾವು ಓದಿಸ್ಬೇಕು, ಯಾವ ರೂಟ್ನಾಗ ನಾವು ಒಟ್ಟಿಗೆ ಅನ್ನ ತಿನ್ನಬೇಕು. 3 kg ಅಕ್ಕಿ ಕೊಡ್ತಾರ, ಎಷ್ಟು ದಿನ ತಿನ್ನಕ್ಕಾಗ್ತದ? ನಮ್ಮ ಗತಿ ಅನಾನುಗತಿ ಆಗಿದೆ. ಹಿಂಗೆ ಮಳೆ ಬರ್ದಿರ ಇದ್ರೆ ವಿಷ ತಕೊಂಡು ಮಕ್ಕಳು ಮರಿ ಎಲ್ಲ ಸಾಯ್ಬೇಕಾಗ್ತದ. ನಾವು ಕೇಳ್ತೀರಿ ನೀವು ಸರ್, ಬೆಳೆ ಆಗಿದ್ರೆ ನಮಗ ಯಾವ ಗೌರ್ಮೆಂಟ್ನು ಕೇಳ್ತಾ ಇರಲ್ಲ. ಕಷ್ಟಪಡೇವಿ, ನಮ್ಮ ಮಕ್ಕಳು ಮರಿ ನಾವು ಸಾಕೇವಿ. ಇವತ್ತು ಮಳೆ ಒಯ್ಯಿಲ್ಲ, ಗೌರ್ಮೆಂಟ್ ಏನಾದರೂ ನಮ್ಗೆ ಸಹಾಯ ಮಾಡಿದ್ರೇ ನಾವು ಉದ್ಧಾರ ಆಗ್ಬೇಕಾದ್ರೆ. ಅಲ್ದಿರಿದ್ರೆ ನಾವು ಬದುಕಾಕ ತುಂಬ ಕಷ್ಟ. ಮಕ್ಕಳನ್ನ ಓದ್ಸೋಕ್ಕೂ ಕಷ್ಟ, ನಾವು ಜೀವನ ಮಾಡೋಕ್ಕೂ ಕಷ್ಟ, ಪ್ರತಿಯೊಂದಕ್ಕೂ ನಮಗೆ ಕಷ್ಟ. ಕೆರೆ ಕುಂಟ್ಯಾಗ ನೀರಿಲ್ಲ, ದನ ಮೇಯ್ಸೋಕೆ ಮೇವಿಲ್ಲ. ನಾವೇನರಲ್ಲಿ ನಾವು ಬದುಕಬೇಕು, ಬಾಳಬೇಕು, ಏನು ಯತ್ನನೇ ಇಲ್ಲ. ನಮ್ಗೆ ತಿನ್ನೋ ಊಟಕ್ಕೆ ಬರ ಬಂದ್ಬಿಟ್ಟೈತೆ. ಅಷ್ಟು ಪರಿಹಾರ ಕೊಡಬೇಕು. 3 kg ಅಕ್ಕಿ ತಕೊಂಡು ಬಂದು ಮಕ್ಕಳು ಮರಿಕಿ ನಾವು ಏನು ತಿನ್ನೋದು? ರಾಗಿ ಎಲ್ಲಿಂದ ತಕೊಂಬರ್ಬೇಕು? ಹೊಲ್ದಾಗ ಬೆಳೆದಿದ್ರೆ ನಾವು ತಿನ್ನೇವೆ. ಇವತ್ತು ಸಿದ್ದರಾಮಣ್ಣವರೇ ನಮ್ಮನ್ನು ನೋಡಬೇಕು. ಸಿದ್ದರಾಮಣ್ಣ ನೋಡ್ದಿರಿದ್ರೆ ನಾವೆಲ್ಲ ವಿಷ ತಗೊಳ್ಬೇಕು. ಈಕ ಏನು ವಿಚಾರಣೆ ಮಾಡೇ ಇಲ್ಲ. ನಮ್ಮ ಕೆರೆಗೆ ನೀರು ಬಿಡ್ತೀವಿ ಅಂತಂದು ಹೇಳಿದ್ರು. ಇಲ್ಲ, ಈಕ 15 ವರ್ಷ ಆಯಿತು ಕೆರೆಗೆ ಯಾರು ನೀರು ಬಿಡಲ್ಲ. ಬರ್ತಾರ, ನಿಮ್ಮ ಕೆತ್ತನಾಳೆ ತಗೊಂಡು ಬಂದು ತುಂಬಿಸ್ತೀವಿ ಅಂತಾರ. ಇಲ್ಲ, ಬೇರೆ ಮಾತನಾಗೆ ಸರ್ವೆ ಮಾಡೋದು.